ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ, ಕನಿಕರ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ, ಯಾರಿಗೆ ಯಾರೂ ಇಲ್ಲ. ನೆನಪಿರ್ಲಿ, ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ಕ್ರೋಧ ಬುದ್ಧಿಯನ್ನ ತಿಂತದೆ, ಅಹಂಕಾರ ಜ್ಞಾನವನ್ನ ತಿಂತದೆ, ಪ್ರಾಯಶ್ಚಿತ ಪಾಪವನ್ನ ತಿಂತದೆ, ಮೋಹ ಮರ್ಯಾದೆಯನ್ನು ತಿಂತದೆ, ಲಂಚ ಗೌರವವನ್ನು ತಿಂತದೆ, ಚಿಂತೆ ಆಯುಷ್ಯವನ್ನೇ ತಿಂತದೆ. ಕೆನ್ನೆಗೆ ಹೊಡೆದ್ರೆ ಕ್ಷಮೆ ಇದೆ, ಬೆನ್ನಿಗೆ ಹೊಡೆದ್ರೆ ಕ್ಷಮೆ ಇದೆ, ಆದ್ರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದ್ರೆ ಯಾವ ದೇವರು ಕೂಡ ಕ್ಷಮಿಸಲಾರ. ಭಾವನೆಯನ್ನ ಅರ್ಥ ಮಾಡಿಕೊಂಡು ಬದುಕಿದ್ರೆ ಜೀವನ ಸುಂದರ. ಕಳೆದುಕೊಳ್ಳಲು ಇಷ್ಟವಿಲ್ಲವೆಂದ್ರೆ ಸಹಿಸಿಕೊಳ್ಳುವ ಮನಸ್ಸಿರಬೇಕು, ಆಗ ಯಾವ ಸಂಬಂಧವೂ ದೂರ ಆಗಲ್ಲ. ಅಪ್ಪನ ಫೋಟೋ ಸ್ಟೇಟಸ್ ಹಾಕೋದು ಅಷ್ಟೇ ಅಲ್ಲ, ಅಪ್ಪನ ಸ್ಟೇಟಸ್ಗೆ ಯಾವುದೇ ಧಕ್ಕೆ ಆಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅತಿಯಾಗಿ ಯಾರನ್ನು ತಿದ್ದಲು ಹೋಗಬಾರ್ದು, ಯಾಕಂದ್ರೆ ಹಾಳಿಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ. ಜೀವನದಲ್ಲಿ ಕೆಲವೊಂದು ನೆನಪುಗಳು ಹೇಗಿರುತ್ತೆ ಅಂದ್ರೆ ಮರೆತು ಬದುಕೋಕ್ಕಾಗಲ್ಲ, ನೆನಪಾದ್ರೆ ತಡೆದುಕೊಳ್ಳೋಕ್ಕೂ ಆಗಲ್ಲ. ಮನಸಾಕ್ಷಿಗೆ ನಾವು ಸರಿದ್ರೆ ಸಾಕು, ಬೇರೆಯವರಿಗೆ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ವಿಷ ಕಾರುವ ಹಾವನ್ನ ಬೇಕಾದ್ರೂ ನಂಬಬಹುದು, ಆದ್ರೆ ಮನಸ್ಸು ಮತ್ತು ಮನುಷ್ಯತ್ವ ಇಲ್ಲದೇ ಇರುವ ಮನುಷ್ಯರನ್ನ ಮಾತ್ರ ನಂಬಾರದು. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಲ್ಲಿರ್ತೀವಿ ಅನ್ನೋದು ಬಹಳ ಮುಖ್ಯ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿ,